ಬನ್ನಿ, ನಮ್ಮ ಜೊತೆಗೆ ಗಿರೀಶ್ ಲಿಂಗಣ್ಣ ಇದ್ದಾರೆ. ಗಿರೀಶ್ ಲಿಂಗಣ್ಣ ರಕ್ಷಣಾ ವಿಶ್ಲೇಷಕರು. ನಿರಂತರವಾಗಿ ಅವರು ಲೇಖನಗಳನ್ನ ಬರಿತಾ ಇರ್ತಾರೆ. ಜೊತೆಗೆ ಏನಂದರೆ ನಿರಂತರವಾದಂಥ ಅಧ್ಯಯನ ಗಿರೀಶ್ ಲಿಂಗಣ್ಣ. ಹೌದು, ಗಿರೀಶ್ ಲಿಂಗಣ್ಣ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗಿರೀಶ್ ಈ ಕಾರ್ಯಕ್ರಮ ತಮಗೆ ಸ್ವಾಗತ. ನೋಡಿ, ಭಾಳ ದಿನದ ನಂತರ ಕೂತ್ಕೋತಾ ಇದ್ದೀವಿ ನಾವು. ಆದರೆ ಅದು ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ದುರಂತ ಇದು. ಈ ಸಾಮಾನ್ಯವಾಗಿ ಈ ಪುಟ್ಟ ವಿಮಾನಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ, ಯಾಕಂದರೆ ನೋಡಿ, ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ರಾಜಕಾರಣಿಗಳಲ್ಲಿ ಈ ಪುಟ್ಟ ವಿಮಾನಗಳಿದೆ ಸರ್. ಮೊನ್ನೆ ನಮ್ಮ ಸತೀಶ್ ಜಾರಕಿಹೊಳಿ ಕೂಡ ಒಂದು ವಿಮಾನವನ್ನು ಖರೀದಿ ಮಾಡಿದರು. ಈ ಹೆಲಿಕಾಪ್ಟರ್ಗಳು, ಈ ಪುಟ್ಟ ವಿಮಾನಗಳು ಕೂಡ ಇದೆ. ಈಗ ಶಾಮನೂರದಿದೆ, ಒಂದು 14 ಮಂದಿ ಪ್ರಯಾಣ ಮಾಡುವಂಥದ್ದು ಅಂತಂದು ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ. ಸೊ ಈ ರೀತಿ ಈ ದುರಂತಗಳು ಸಾಮಾನ್ಯವಾಗಿ ಸಂಭವಿಸ್ತವಲ್ಲ. ನಾವು ಹೇಳುವಂಥದ್ದು ಏನು ಅಂದರೆ ಹವಾಮಾನ ವೈಪರೀತ್ಯ ಅಂತ ನಾವು ಹೇಳ್ತೀವಿ. ಯಾವ್ಯಾವ ಕಾರಣಗಳಿಂದ ಆಗುತ್ತೆ ಸರ್? ನೋಡಿ, ಮೊದಲನೇದಾಗಿ ಈ ಲೀಫ್ ಜೆಟ್ ಅನ್ನೋ ಒಂದು ಏರ್ಕ್ರಾಫ್ಟ್ 45 ಇವ್ರು ಏನು ಯೂಸ್ ಮಾಡಿದ್ರು, ಇದು ಬಿಸ್ನೆಸ್ ಜೆಟ್ ಫ್ಲೈಟ್. ಇದು ಅಂದರೆ ಈ VIP-ಗಳು 6ರಿಂದ 8 ಜನ ಹೋಗೋವಂಥ ಏರ್ಕ್ರಾಫ್ಟ್ ಇದು. ಬಟ್ ಇದು ಟರ್ಬೋಫ್ಯಾನ್ ಇಂಜಿನ್ ಇರುವಂಥ ಏರ್ಕ್ರಾಫ್ಟ್. ಟರ್ಬೋಫ್ಯಾನ್ ಅಂದರೆ ನಿಮ್ಮದು ರೆಗ್ಯುಲರ್ ಏರ್ಕ್ರಾಫ್ಟ್ಗೆ ಇರೋ ಇಂಜಿನ್ನೇ ಇದು, ಅದೇ ಕಾನ್ಸೆಪ್ಟ್ ಇಂಜಿನ್ ಇದಕ್ಕೂ ಯೂಸ್ ಮಾಡಿರ್ತಾರೆ. ಬಟ್ ಇದು ಏನಂದರೆ ಈ ಲ್ಯಾಂಡಿಂಗ್ ಸ್ಪೀಡ್ ಅಂದರೆ 240 to 260 ಕಿಲೋಮೀಟರ್ಸ್ ಇರುತ್ತೆ ಲ್ಯಾಂಡಿಂಗ್ ಸ್ಪೀಡ್. ಅಂದರೆ ಆ ಒಂದು ಈ ಸಣ್ಣ ವಿಮಾನಗೆ ಈ ಲ್ಯಾಂಡಿಂಗ್ ಸ್ಪೀಡ್ಗೆ ಮಿನಿಮಮ್ ನಿಮಗೆ 1.8 ಕಿಲೋಮೀಟರ್ಸ್ ಅಷ್ಟು ರನ್ವೇ ಇರಬೇಕು. ಒಂದು ಬಾರಾಮತಿಲಿ ಅಷ್ಟು ದೊಡ್ಡ ರನ್ವೇ ಇಲ್ಲ. ಫಸ್ಟ್ ಅಷ್ಟು ದೊಡ್ಡ ರನ್ವೇ ಇರಲಿಲ್ಲ. ಅಂದರೆ ಇದರಲ್ಲಿ ಸಣ್ಣ ತಪ್ಪಾದರೂ ಯು ಕೆನಾಟ್ ಕಮ್ ಬ್ಯಾಕ್ ಟು ದಿ ನಾರ್ಮಲ್ಸಿ. ಅಂದರೆ ಈಗ ಮಾರುತಿ 800ಅಲ್ಲಿ ನೀವು 150 ಕಿಲೋಮೀಟರ್ ಸ್ಪೀಡ್ ಹಿಡಿದ್ಬಿಟ್ಟು ನೀವು ತಕ್ಷಣ ಬ್ರೇಕ್ ಹೊಡೆದು ತಗೊಂಬರ್ತೀನಿ. ಗಿರೀಶ್, ನನಗೆ ಇಲ್ಲಿ ಅನಿಸ್ತಾ ಇರುವಂಥದ್ದು ಏನು ಅಂತಂದರೆ, 2 ಬಾರಿ ಅವರು ಲ್ಯಾಂಡಿಂಗಿಗೆ ಪ್ರಯತ್ನ ಪಟ್ಟಿದ್ದಾರೆ. 2 ಬಾರಿ. ಮೊದಲನೇ ಸರಿ ಆಗಿಲ್ಲ, 2ನೇ ಬಾರಿ ಎಡವಟ್ಟೆ ಆಗೋಯ್ತು. ಸೊ ಅವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. 2ನೇ ಸಲ ಮೊದಲನೇ ಸಲ ಆಗದೆ 2ನೇ ಸಲ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಒಂದು ಫ್ಯೂಯಲ್ ಪ್ರಾಬ್ಲಮ್ ಇದೆಯೋ ಏನು ಪ್ರಾಬ್ಲಮ್ ಇದೆಯೋ ನಮ್ಗೆ ಗೊತ್ತಿರಲ್ಲ. ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಆ ಕಂಟ್ರೋಲಿಂಗ್ಗೆ ಸೈಕಾಲಜಿಕಲಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ. ಬಿಕಾಸ್ ಆ ಸ್ಪೀಡಲ್ಲಿ ನೀವು ಬ್ರೇಕಿಂಗ್ ಹಾಕ್ಬೇಕಾದ್ರೆ ಯು ಶುಡ್ ಹ್ಯಾವ್ ವೆರಿ ಹೈ ಏನಂತ ಹೇಳ್ತಾರೆ, ಸ್ಥಿಮಿತ ಇರಬೇಕು ಮೈಂಡಲ್ಲಿ. ಬೇಕು. ಇಲ್ಲ ಸರ್, ನಂದು ಅಗೇನ್ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಬಾರಾಮತಿ ಅಂತ ಒಂದು ಪುಟ್ಟ ವಿಮಾನ ನಿಲ್ದಾಣದಲ್ಲಿ ಈ ರೀತಿ ಒಂದು ವಿಮಾನ ಬಂದು ಇಳಿಯುತ್ತೆ. ತಾವು ಹೇಳಿದ್ರಿ ಏನು ಅಂತಂದ್ರೆ 240ರಿಂದ 260 ಕಿಲೋಮೀಟರ್ ವೇಗದಲ್ಲಿ ಇರುತ್ತೆ. ಅಂದ್ರೆ ಫ್ಲೈಯಿಂಗ್ ಸ್ಪೀಡ್ 800 ಇರುತ್ತೆ, ಬಟ್ ಲ್ಯಾಂಡಿಂಗ್ ಸ್ಪೀಡ್ 240 to 250 ಕಿಲೋಮೀಟರ್. ಸೊ ಅವ್ನು ಕರೆಕ್ಟ್ ಆಗಿ ಬ್ರೇಕಿಂಗ್ ಬರಬೇಕು. ನಾನು ಹೇಳಿದಿರೋದು ಆ ಏರ್ ಸ್ಟ್ರಿಪ್ ಇದೆಯಲ್ಲ ಸರ್, ಅದು ಹೌದು. ಅದು ಎಷ್ಟು ದೊಡ್ಡದಿರುತ್ತೆ ಏನಿರುತ್ತೆ ಈ ಅಂದಾಜು ಇಲ್ದೇನೆ ಏನಾದ್ರೂ ಈ ರೀತಿ ಇಲಾಖೆಗಳು ಹಾರಾಟಕ್ಕೆ ಅನುಮತಿ ಕೊಡ್ತಾವ ಸರ್? ನನಗೆ ನನ್ನ ಪ್ರಕಾರ ಈ ಒಂದು ಏರ್ಕ್ರಾಫ್ಟ್ ಯೂಸ್ ಮಾಡಿರೋದೇ ಬಾರಾಮತಿಗೆ ತಪ್ಪು. ಲೀಫ್ ಜೆಟ್ ಅನ್ನೋ ಏರ್ಕ್ರಾಫ್ಟ್ ಇಟ್ಸ್ ಒಂಥರ ಪ್ರತಿಷ್ಠಿತವಾದ ಒಂದು ಏರ್ಕ್ರಾಫ್ಟ್ ಅಂತ ಹೇಳ್ಬೋದು, ಬಿಸ್ನೆಸ್ ಜೆಟ್ ಫ್ಲೈಟ್. ಎಲ್ಲಿದೆ ಇದು ಮೇಕಿಂಗ್? ಇದು ಬೊಂಬಾರ್ಡಿಯರ್, ಕೆನಡಾ ಮೇಕ್. ಈ ಒಂದು 200 ಏರ್ಕ್ರಾಫ್ಟ್ ಅಷ್ಟಿದೆ. 2023ಯಲ್ಲೂ ಈ ಥರ ಒಂದು ಆಕ್ಸಿಡೆಂಟ್ ಆಗಿತ್ತು ಇಲ್ಲಿ. ಸೇಮ್ ಕಂಪ್ನಿದು. ಪ್ಲಸ್ ಇದಕ್ಕೆ ಬದಲು ಟರ್ಬೋ ಪ್ರಾಪ್ ಅಂತ ಬರುತ್ತೆ ಇಂಜಿನ್. ದಟ್ ಈಸ್ ಎ ಸ್ಲೋ ಇಂಜಿನ್. ಇಂಥ ಲ್ಯಾಂಡಿಂಗ್ಗೆ ಇಟ್ಸ್ ಮಾಡಿಸಿದಂಥ ಏರ್ಕ್ರಾಫ್ಟ್ಗಳದು. ಅದು ಇಟಲಿ ಅವ್ರದ್ದಿದೆ, ಸುಮಾರು ಕಂಪ್ನಿಗಳು ಮಾಡ್ತಾರೆ. ದೇ ಕುಡ್ ಹ್ಯಾವ್ ಯೂಸ್ ದಟ್. ಬಾರಾಮತಿ ಟು ಮುಂಬೈ ಹತ್ತತ್ರ 150 ಕಿಲೋಮೀಟರ್ ಇತ್ತು ಸರ್. 150-180 ಕಿಲೋಮೀಟರ್. ಈವನ್ ಹೆಲಿಕಾಪ್ಟರ್ ವುಡ್ ಹ್ಯಾವ್ ಬೀನ್ ಬೆಟರ್. ಇಂಥ ಹೈ ಸ್ಪೀಡ್ ಜೆಟ್ ತಗೊಂಡು ಅಲ್ಲಿ ಲ್ಯಾಂಡ್ ಮಾಡೋ ಅಂಥ ಒಂದು ಇರಲಿಲ್ಲ, ಆ ಒಂದು ನೆಸೆಸಿಟಿನೇ ಇರಲಿಲ್ಲ. ದಿಸ್ ವಾಸ್ ಅ ವೆರಿ ಹೈ ಫಂಡ್ ಏರ್ಕ್ರಾಫ್ಟ್. ಆ ಏರ್ಕ್ರಾಫ್ಟ್ ಬೇಕಿತ್ತ? ಟರ್ಬೋ ಪ್ರಾಪ್ ಇಂಜಿನ್ ಏರ್ಕ್ರಾಫ್ಟ್ ಯೂಸ್ ಮಾಡ್ಬೋದಾಗಿತ್ತು. ಹೆಲಿಕಾಪ್ಟರ್ ಯೂಸ್ ಮಾಡಬೇಕಾಯ್ತು. ಶಾರ್ಟ್ ಡಿಸ್ಟೆನ್ಸ್ಗೆ ಮಾಡಿಸಿದಂಥದ್ದು ಯಾವ ಪ್ರಾಬ್ಲಮ್ಮು ಆಗ್ತಾ ಇರಲಿಲ್ಲ. ಜೊತೆಯಲ್ಲಿ ಆ ರನ್ವೇ ಏನಾದ್ರು ಸ್ಕಿಡ್ ಆಗಿದೆಯಾ ಗೊತ್ತಿಲ್ಲ, ಸ್ಕಿಡ್ ಆಗಿ ಎಳ್ಕೊಂಡು ಹೋಯ್ತಾ ಗೊತ್ತಿಲ್ಲ. ಯಾಕಂದರೆ ಒಂದು ಸಲ ಟ್ರೈ ಮಾಡಿದ್ದಾರೆ, ಆಗಲಿಲ್ಲ. ಸೆಕೆಂಡ್ ಟೈಮ್ ಬಂದಾಗ ಸ್ಟ್ರೆಸ್ ಆಫ್ ದ ಪೈಲಟ್ ವಿಲ್ ಬಿ ವೆರಿ ಹೈ. ಸೊ ಇದು ಟರ್ಬೋಫ್ಯಾನ್ ಇಂಜಿನ್ನು. ಅಂದರೆ ಟರ್ಬೋಫ್ಯಾನ್ ಇಸ್ ರೆಗ್ಯುಲರ್ ಏರ್ಕ್ರಾಫ್ಟ್ ಇಂಜಿನ್ನು. ದೊಡ್ಡ ಏರ್ಕ್ರಾಫ್ಟ್ ಆದರೆ ಸ್ಟೆಬಿಲಿಟಿ ಇರುತ್ತೆ. ಈಗ ಮತ್ತೆ ಅಗೇನ್ ಕೇಳ್ತಾ ಇದ್ದೀನಿ, ಈ ಒಂದು ಸರಿ ನಾನು ಈ ಜಮ್ಮುವಿನಿಂದ ಲೇ ಮಾರ್ಗವಾಗಿ ವೈಷ್ಣೋದೇವಿಗೆ ಅಂತ ಹೊರಟಿದ್ದೆ. ಹೌದು. ಅವಾಗ ಈ ಲಡಾಖ್ ಬರುತ್ತಲ್ಲ ಸರ್, ಅದು ಕೂಡ ತುಂಬ ಅಲ್ಲಿ ವಿಮಾನ ಇಳಿತು. ಹೌದು. ಆ ವಿಮಾನ ಇಳಿದಂಥ ಬಗೆ ಇತ್ತಲ್ಲ ಸರ್, ಈಗಲೂ ಕೂಡ ನೆನೆಸ್ಕೊಂಡ್ರೆ ಅದೇ ಝಲ್ ಅನ್ನುತ್ತೆ. ಅಂದರೆ ಅದು
ಒಂದು ಥರ ಏನು ಅಂದರೆ ಈ ದೊಡ್ಡ ರೋಡ್ ಹಂಪನ್ನ ದಾಟಿ ಧಡಾರದ ಕುತ್ಕೊಳತ್ತಲ್ಲ, ಹೌದೌದು, ಆ ಥರ ಆಗ್ಬಿಡ್ತು. ಹೌದು. ಒಂದು ಕ್ಷಣ ಅಲ್ಲಿದ್ದಂಥವರೆಲ್ಲ ಬೆಚ್ಚಿ ಬಿದ್ದುಬಿಟ್ರು ಬಿಡಿ, ಪ್ರಶ್ನೆ ಬೇರೆ. ಈಗ ನಾನು ಕೇಳುವಂಥದ್ದು, ಈ ಸಾಮಾನ್ಯವಾಗಿ ಈ ರೀತಿ ವಿಮಾನಗಳು ಹಿಂಗೆ ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ಈ ಹಿಂದ್ಗಡೆಗೆ ಪ್ಯಾರಾಚೂಟ್ ಥರದ್ದು ಹಾಕಿರ್ತಾರಲ್ಲ ಸರ್, ಅಂದರೆ ಅದು ನೀವು ಜೆಟ್ ಏರ್ಕ್ರಾಫ್ಟ್ಸ್ ಅದ್ರಲ್ಲೆಲ್ಲ ನೋಡಿರ್ತೀರ, ಪ್ಯಾರಾಚೂಟ್ ಇಂಥದ್ರಲ್ಲಿ ಇರಲ್ಲ, ಇಂಥದ್ರಲ್ಲಿ ಇರಲ್ಲ. ಆ ಸ್ಪೀಡ್ಗೆ ಈ ಸ್ಪೀಡ್ಗೆಲ್ಲ ಇರಲ್ಲ ಯೂಶಲಿ ಅಂಥವೆಲ್ಲ. ಇಟ್ ಮೇ ನಾಟ್ ಬಿ ಸೋ ಟೆಕ್ನಿಕಲಿ ಎಫೆಕ್ಟಿವ್ ಫಾರ್ ಸಚ್ ಟೈಪ್ ಆಫ್ ಏರ್ಕ್ರಾಫ್ಟ್ಸ್. ಬಟ್ ಏನಂದರೆ ನಾನು ಹೇಳ್ದಂಗೆ ಇಟ್ ವಾಸ್ ಅ ರಾಂಗ್ ಚಾಯ್ಸ್ ಆಫ್ ದ ಏರ್ಕ್ರಾಫ್ಟು ಫಾರ್ ದ ಬಾರಾಮತಿ ಅಂತ ಏರ್ಪೋರ್ಟ್. ಮೊದಲಾಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಇಳಿದಿರ್ಬೋದು, ಹೋಗಿರ್ಬೋದು, ಟೈಮ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಐ ಆಮ್ ಟೆಲ್ಲಿಂಗ್ ಯು ದಿಸ್ ವಾಸ್ ನಾಟ್ ರಿಕ್ವೈರ್ಡ್. ಟರ್ಬೋಪ್ರಾಪ್ ಸ್ಮಾಲರ್ ಏರ್ಕ್ರಾಫ್ಟ್ ಅಂದರೆ ಸ್ಲೋವರ್ ಏರ್ಕ್ರಾಫ್ಟ್ ಇದ್ರೆ ಈ ಪ್ರಾಬ್ಲಮ್ ಆಗಲ್ಲ, ನಿಂತ್ಕೊಂಡ್ಬಿಡುತ್ತೆ ಬೇಗ. ಹೆಲಿಕಾಪ್ಟರ್ ಆದರೆ 180 ಕಿಲೋಮೀಟರ್ ದೂರದಲ್ಲಿ ವೈ ಡು ಯು ನೀಡ್, ಇಲ್ಲಿಂದ ಮೈಸೂರಿಗೆ ಹೋಗಕ್ಕೆ ವೈ ಡು ಯು ನೀಡ್ ಸಚ್ ಎ ವೈಫೈ ಏರ್ಕ್ರಾಫ್ಟ್ ಟು ಗೋ ಅಂಡ್ ಸ್ಪೀಡಲ್ಲಿ. ನಿಜ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾತಾಡೋಣ, ಯಾಕಂದರೆ ಹಲವು ಪ್ರಶ್ನೆಗಳಿವೆ ಇಲ್ಲಿ. ಯಾಕೆ ಈ ರೀತಿ ಆಯಿತು, ಏನು ಎತ್ತ, ಜೊತೆಗೆ ನೆಕ್ಸ್ಟು ಈ ರೀತಿ ಇಂಥ ವಿಮಾನಗಳನ್ನು ಬಳಸುವಂಥವ್ರಿಗೂ ಕೂಡ ಅದೊಂದು ದೊಡ್ಡ ಸಂದೇಶ. ಪ್ರಭಾಕರ್ ಕೋರೆ ನಮ್ಮ ಜೊತೆಗಿದ್ದಾರೆ, ಶಿಕ್ಷಣ ತಜ್ಞರು, ಮಾಜಿ MP. ಅವ್ರ ಜೊತೆ ನಾನು ಮಾತಾಡ್ತೀನಿ, ಯಾಕಂದರೆ ಅವರು ತುಂಬ ಆತ್ಮೀಯರು ಈ ಪವಾರ್ ಕುಟುಂಬಕ್ಕೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಬನ್ನಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಪ್ರಭಾಕರ್ ಕೋರೆ ಅವರಿದ್ದಾರೆ. ಪ್ರಭಾಕರ್ ಕೋರೆ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೋಡಿ, ನಿಮಗೆ ಈ ಪದ್ಮ ಪ್ರಶಸ್ತಿ ಪಡೆದಿರುವಂಥವ್ರು, ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಅಂದ್ಕೊಂಡೆ, ಆದರೆ ಹೇಳುವಂಥ ಸಂದರ್ಭನೂ ಕೂಡ ಇದಲ್ಲ. ನೋಡಿ ಸರ್, ಎಂಥ ಒಂದು ದುರಂತ. ನಿಮ್ಮ ಬಹಳ ಆತ್ಮೀಯರು, ನೀವು ಅವ್ರ ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿರುವಂಥವ್ರು, ಅಜಿತ್ ಪವಾರ್. ಇನ್ನಿಲ್ಲ, ಏನಂತೀರಿ ಸರ್? ಪವಾರ್ ಫ್ಯಾಮಿಲಿ ಮತ್ತು ನಂದು ಸುಮಾರು 50ರಿಂದ 60 ವರ್ಷ ನನ್ನ ಸಂಬಂಧ. ರಾಜಕೀಯದಲ್ಲಿ ಅವ್ರ ಪಕ್ಷ ಬೇರೆ ಇರಬಹುದು ಅವರು, ಆದ್ರೆ ನಮ್ಮದು ಮತ್ತು ಅವ್ರ ಕುಟುಂಬದ ಸಂಬಂಧ ಇರೋದು. ಇವನ್ ಶರದ್ ಪವಾರ್ ಅವ್ರ ಇರ್ಬೋದು, ಅಜಿತ್ ಪವಾರ್ ಇರ್ಬೋದು, ಅವರ ಅವ್ರ ಮಗಳಾದ ಸುಪ್ರಿಯಾ ಪವಾರ್ ಇರ್ಬೋದು. ಅತಿ ಸಮೀಪದಿಂದ ನಾವು ಅವ್ರ ಜೊತೆಗೆ ಒಡನಾಡಿದ. ಅಜಿತ್ ಪವಾರ್ ಅವರು ದುರ್ದೈವ, ಒಂದು ಬರೇ ಮಹಾರಾಷ್ಟ್ರಕ್ಕಲ್ಲ, ದೇಶದೊಳಗೆ ಅಂತ ರಾಜಕೀಯ ವ್ಯಕ್ತಿ ನೋಡ್ಲೇ ಇಲ್ಲ. ಎಷ್ಟಂದ್ರೆ ಅವನು ಯಾರು ಬೇಕಾದವ್ರು ಅವ್ರಿ ಕೆಲಸ ಮಾಡೋದು, ರಿಸಲ್ಟ್ ಅವನು ಆಗ್ತದೆ, ಇಲ್ಲ. ಸ್ಪಷ್ಟವಾದಿ ಮತ್ತು ಕೆಲಸ ಇಮಿಡಿಯೇಟ್ಲಿ, ಹಂಗಿಲ್ಲ ನಾಳೆ ಬರ್ರಿ ನೋಡ್ತಾನೋ ಆಫೀಸರ್ಗೆ ನಾನು ಹೇಳ್ತೀನಿ. ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಕೇಲಿ ಸೊಸೈಟಿ ಆಸ್ಪತ್ರೆ ಮಹಾರಾಷ್ಟ್ರದ ಜ್ಯೋತಿಬಾ ಫುಲೆ ಅಂತ ಆರೋಗ್ಯ ಸ್ಕೀಮ್ ಅದ. ಆ ಸ್ಕೀಮು ಸುಮಾರು ನಾನು 5 ವರ್ಷ ಹೋರಾಟ ಮಾಡ್ತಾ ಇದ್ದೆ, ನಮ್ಮ ಆಸ್ಪತ್ರೆ ರಿಕಗ್ನೇಷನ್ ಸಿಗ್ಬೇಕಂತ. ಅವ್ರನ್ನ ಕಡೆ ಹೋದ್ಮೇಲೆ, ಅವ್ರ ಮಂತ್ರಿ ಆದ್ಮೇಲೆ ಹೋದೆ, ನನಗೆ ಪ್ರಾಬ್ಲಮ್ ಅದ. ಸ್ವತಃ ಅವ್ರ ಮಂತ್ರಿಯಾಗಿ ನನ್ನ ಜೊತೆಗೆ ಬಂದು ಆರೋಗ್ಯದ ಮಂತ್ರಿ ಹೇಳಿದ್ರು, ಇಲ್ಲ ಈ ರಿಕಗ್ನಿಷನ್ ಆಗಬೇಕು ಈ ಆಸ್ಪತ್ರೆ. ನಾನು ಸ್ವತಃ ಆ ಆಸ್ಪತ್ರೆ ನೋಡಿದನು. ಇದು ರಿಕಗ್ನಿಷನ್ ಆಗಲಿಲ್ಲ ಅಂದ್ರೆ ನಿಮ್ ಮಹಾರಾಷ್ಟ್ರದಾಗ ಯಾವ ರಿಕಗ್ನಿಷನ್ ಆಗಿ ಉಪಯೋಗ ಇಲ್ಲ. ಅದಕ್ಕೆ ಭಾಷಾ, ಜಾತಿ, ಪಂಥ ಬಿಟ್ಟು ಅವ್ರು ಕೆಲಸ ಮಾಡ್ತಾರ ಕೋರೆಯವರ, ಅದನ್ನ ರಿಕಗ್ನೈಸ್. ಇವತ್ತು ಅಭಿಮಾನದಿಂದ ಹೇಳ್ತೀನಿ, ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸ್ಕೀಮ್ ಒಂದೇ ಆಸ್ಪತ್ರೆಗೆ ರಿಕಗ್ನಿಷನ್ ಅದ, ಅದು KLE. ಅಂತ ವ್ಯಕ್ತಿತ್ವ ಹೊಂದಿರೋರು. ನನಗೆ ಈಗ ನೋಡಿ, ಹೋದ ತಿಂಗಳ ಕರೆಕ್ಟ್ 20ನೇ ತಾರೀಕು ಅವ್ರು ಮಿರಜ್ ಬಂದಿದ್ರು. ಇಲ್ಲೇ ನನ್ನ ಊರ್ ಪಕ್ಕದಾಗ, ನನ್ನ ಊರಿಂದ 20 ಕಿಲೋಮೀಟರ್ ಮಹಾರಾಷ್ಟ್ರದ ಮಿರಜ್ದಲ್ಲಿ ಇದ್ರು. ಅವ್ರ ಕಾರ್ಯಕ್ರಮ ಬಂದಿದ್ರು. ನಾನು ಹಾಗೆ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಅಂತ ಹೋದೆ. ಸ್ಟೇಜ್ ಮ್ಯಾಗ ಇದ್ರು. ನನ್ನ ನೋಡಿ ಆ ಸ್ಟೇಜ್ ದಿಂದ ಇಳಿದು ಹಿಂದೆ ಬಂದು ನನ್ ಕೂಡ 10 ನಿಮಿಷ ಅವ್ರು ಮಾತಾಡಿದ್ರು. ಅಂತ ವ್ಯಕ್ತಿತ್ವ ಬಹಳ ದುರ್ದೈವ. ಒಬ್ಬ ರಾಜಕೀಯ ಮುಖಂಡ ಆಗ್ಬೇಕಾದ್ರೆ ಅದು ಓವರ್ ನೈಟ್ ಆಗೋದೇ ಇಲ್ಲ. ಜನರು ಒಪ್ಪಬೇಕಾಗ್ತದೆ. ಅದಕ್ಕೆ ಮಹಾರಾಷ್ಟ್ರದಲ್ಲಿ ಅವನು ಅಗ್ನಿ ನೋಡಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರು, ಉಪಮುಖ್ಯಮಂತ್ರಿ 2 ಸಲ ಆದ್ರು. ದುರ್ದೈವ, ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಅದರ ದುರ್ದೈವ ಬೇರೆ ಬೇರೆ ಕಾರಣದಿಂದ. ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಅವರು ಶರದ್ ಪವಾರ್ಗಿಂತನೂ ಬಹಳ ಎತ್ತರಿಗೆ ಬೆಳೆದವರು ರಾಜಕೀಯವಾಗಿ. ನೋಡಿ ಬಹಳ ದುರ್ದೈವ. ಇವತ್ತು ನಾನು ಅವರು ಸಕಾಳ ಅಂತ ಪೇಪರ್ ಅದ, ಅವ್ರಿಗೆ ನಾನು ಫೋನ್ ಮಾಡಿದೆ, ಏನಾಯ್ತು, ಏನ್ ಕಾರಣ ಅಂತ. ಅವ್ರಿಗೂ ಇವತ್ತು ಗೊತ್ತಾಗ್ಲಿಲ್ಲ. ಮೇಲೇನ ಉರಿ ಹತ್ತಿ ಬಿಡ್ತಂತೆ ಏರ್ಕ್ರಾಫ್ಟ್ಗೆ. ಅದಕ್ಕೆ ಮೇಲೆ ಉರಿ ಹತ್ತಿ ಅದು ಪೂರ್ಣ ತೆಳಗ್ ಬರೋಷ್ಟ್ರೋಗಿ ಎಲ್ಲಾನ ಪೂರ್ಣ
ಅದು ಸುಟ್ಟು ಹೋಗಿತ್ತಂತ. ನೋಡಿ ಯಾಕಂದ್ರೆ ನಾ ಬಾರಾಮತಿಗೆ ಬಹಳ ಸಲ ಹೋಗಿದ್ದೇನೆ. ನಾನು ಈಗೂ ಮತ್ತೆ ಹೋಗ್ತಾ ಇದ್ದೇನೆ, 2 ದಿವಸ ಬಿಟ್ಟು ಹೋಗ್ತಾ ಇದ್ದೇನೆ ಅಲ್ಲಿ. ಬಾರಾಮತಿ ಅದೇನು ಏರ್ಪೋರ್ಟ್ ಅದ, ಅದೇನು ಅಗ್ದಿ ದೊಡ್ಡ ಏರ್ಪೋರ್ಟ್. ಪ್ರೈಮ್ ಮಿನಿಸ್ಟರ್ ಲಾಸ್ಟ್ ಇಯರ್ ಬಂದು ಹೋಗಿದಾರೆ ಅಲ್ಲಿ. ಬೋಯಿಂಗ್ ಲ್ಯಾಂಡಿಂಗ್ ಆಗಿದೆ ಅಂತ. ಏರ್ಪೋರ್ಟ್ ಏನ್ ಡಿಫೆಕ್ಟ್ ಇಲ್ಲ, ಅದೇನ್ರಿ ಡಿಫೆಕ್ಟ್ ಇದ್ರ ಏರ್ಕ್ರಾಫ್ಟ್ ಡಿಫೆಕ್ಟ್. ಅದಕ್ಕೆ ದುರ್ದೈವ. ಎಂತ ವ್ಯಕ್ತಿ ಪಕ್ಷಾತೀತವಾಗಿ ವ್ಯಕ್ತಿತ್ವ ಹೊಂದಿರೋ ಜನರಿಗೆ ಸಹಾಯ ಮಾಡೋ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡು ಬಹಳ ದೇಶದೊಳಗೆ ಬಡವಾಗಿದೆ ಅಂತ ನಂಗೆ ಹೇಳಲಿಕ್ಕೆ ಬಹಳ ದುಃಖ ಅನಿಸ್ತದ. ಸಂಪರ್ಕದಲ್ಲಿರಿ ಪ್ರಭಾಕರ್ ಕೋರೆ ಅವರೇ. ಸಾಕಷ್ಟು ಸಂಗತಿಗಳನ್ನ ನಿಮ್ಮ ಜೊತೆ ನಾನು ಮಾತಾಡಬೇಕು, ಯಾಕಂದರೆ ನಿಮ್ಮ ಅವರ ಸ್ನೇಹ ಬಹಳ ದೊಡ್ಡದು. ಬೆಳಗ್ಗೆ 8:46 ವಿಮಾನ ಪತನ ಆಯಿತು. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಸರಿಯಾಗಿ 8:46 ವಿಮಾನ ಅಪ್ಪಳಿಸ್ತು. ಅದಕ್ಕೂ ಮೊದಲು 2 ಬಾರಿ ಲ್ಯಾಂಡಿಂಗಿಗೆ ಪ್ರಯತ್ನ ಪಟ್ಟರು ಪೈಲಟ್ಗಳು. ಇಬ್ಬಿಬ್ಬರಿದ್ರು. 8:30 ಮೊದಲ ಬಾರಿ ಪ್ರಯತ್ನ ಪಟ್ಟರು. ಆದರೆ ಯಾಕೋ ವಿಸಿಬಿಲಿಟಿ ಸರಿಯಾಗಿ ಇರಲಿಲ್ಲ ಅಂತ ಬೇಡ ಅಂತ ಅನ್ನಿಸ್ತವ್ರಿಗೆ. ಮತ್ತೆ 1/4 ಗಂಟೆ ಹಾರಾಡ್ತು ವಿಮಾನ. ಅದಾದ ಮೇಲೆ 8:45 ಲ್ಯಾಂಡಿಂಗಿಗೆ ಬಂತು. ಅಷ್ಟರೊಳಗಡೆಗೆ 8:46 ವಿಮಾನ ಯಾವ ಪರಿ ನೆಲಕ್ಕೆ ಅಪ್ಪಳಿಸ್ತು ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. CCTV ದೃಶ್ಯಾವಳಿಗಳಿವು. ಯಾವ ರೀತಿ ನೋಡಿ ನೋಡ್ತಿದ್ದಂಗೆ ಕೆಲವೇ ಕ್ಷಣಗಳಲ್ಲಿ ಏನಾಯಿತು ಅಂತಿದ್ದಂಗೆ ದೊಡ್ಡ ಸದ್ದಾಯಿತು. ಆ ಸದ್ದಿನ ಜೊತೆಗೇ ಎದ್ದಂಥ ದೊಡ್ಡ ಮಟ್ಟದ ಜ್ವಾಲೆ, ಅದರ ಹಿಂದೆ ಆವರಿಸಿಕೊಂಡಿದ್ದು ದಟ್ಟ ಹೊಗೆ. ಇದು ಇಡೀ ಪವಾರ್ ಫ್ಯಾಮಿಲಿದು ಒಂದು ದೊಡ್ಡ ಹಿನ್ನೆಲೆ ಇದೆ. ಯಾಕಂದರೆ ಏನು ಸಾಮಾನ್ಯ ಅಲ್ಲ ಇವರು. ಎಲ್ಲ ರಂಗಗಳಲ್ಲೂ ಕೂಡ ಕೈ ಆಡಿಸಿರುವಂಥವ್ರು. ಜೊತೆಗೇನು ಅಂದರೆ ಈಗಲೂ ಕೂಡ ಒಂದು ನಿಯಂತ್ರಣ ಇದೆ ಅವರಿಗೆ. ಒಂದು ಸಮಾಜದ ಮೇಲೊಂದು ನಿಯಂತ್ರಣ ಇದೆ, ಜೊತೆಗೆ ಒಂದು ವ್ಯವಸ್ಥೆಯ ಮೇಲೊಂದು ನಿಯಂತ್ರಣ ಇದೆ. ಈ ಕೋಆಪರೇಟಿವ್ ಸೆಕ್ಟರಲ್ಲಿ ಇವ್ರದ್ದೊಂದು ದೊಡ್ಡ ಪಾತ್ರ. ಹಾಗೆ ರಾಜಕೀಯವಾಗೂ ಕೂಡ. ಆದರೆ ನೋಡಿ, ಪ್ರಭಾಕರ್ ಕೋರೆ ಅವರು ಹೇಳ್ತಾ ಇದ್ರು, ಎಷ್ಟರ ಮಟ್ಟಿಗೆ ಅಂತಂತಂದರೆ ಇವರೊಂಥರ ಆಧಾರ ಆಗಿದ್ರಿ ಇವರು. ಶರದ್ ಪವಾರ್ ಅವ್ರನ್ನು ಮೀರಿಸಿದಂಥ ರಾಜಕಾರಣಿ. ಬಹುಶಃ ಇದು ಗೊತ್ತಾಗನೇನೇನೋ ಅಂದರೆ ಇಲ್ಲ ನಾವು NCP ಮುಖಾಂತರನೇ ನಾವು ಸ್ಪರ್ಧೆ ಮಾಡಿಬಿಡ್ತೀವಿ ಅಂತ ಹೊರಟಿದ್ದೆ. ಯಾಕಂದರೆ ಗೊತ್ತು ಮುಂದೆ ಈ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸುವಂಥ ವ್ಯಕ್ತಿ ಅಂತಂದರೆ ಇವರೇನೇ. ಆದರೆ ಈಗ ನೋಡಿ ಯಾವ ರೀತಿ ಆಗ್ಬಿಡ್ತು ಅಂತ. ಆಮೇಲೆ ಒಬ್ಬ ನಾಯಕ, ನಾನು ಕೋರೆಯವರ ಮಾತನ್ನು ಸಂಪೂರ್ಣವಾಗಿ ನಾನು ಒಪ್ಕೊಳ್ತೀನಿ. ಒಬ್ಬ ನಾಯಕ, ಒಂದು ನಾಯಕತ್ವದ ಗುಣ ಸುಮ್ಮನೆ ಬರಲ್ಲ. ಅದು ಅವನು ಹಂತವಾಗಿ ತಾನು ಬೆಳೆದಂಥ ರೀತಿ, ತಾನು ಬೆಳೆದಂಥ ಬಗೆ, ಅವನು ರೂಢಿಸ್ಕೊಂಡಂಥ ಗುಣಗಳು ಅವೆಲ್ಲವೂ ಕೂಡ ಒಬ್ಬ ನಾಯಕನನ್ನು ರೂಪುಗೊಳಿಸುತ್ತವೆ. ಅದೇ ರೀತಿ ಒಬ್ಬ ನಾಯಕ ಬೆಳೆದಿದ್ದು ಹೀಗೆ. ಮಹಾರಾಷ್ಟ್ರದಲ್ಲಿ 3 ದಿನ ಶೋಕಾಚರಣೆ. 3 ದಿನ ಶೋಕಾಚರಣೆಗೆ CM ಸೂಚನೆ ಕೊಟ್ಟಿದ್ದಾರೆ ಫಡ್ನವೀಸ್. 3 ದಿನ ಶೋಕಾಚರಣೆ. ಜೊತೆಗೆ ನಾವು ಹೇಳ್ತಾ ಇದ್ವಿ, ಈ ಮಾತು ಅಂದರೆ ಮಾತು. ನೋಡಿ, KLE ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆ ಪರ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ 5 ವರ್ಷ ಓಡಾಡಿದ್ರು. ಆದರೆ ತಾವೇ ಬಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟದನ್ನು ಮಾಡಿಸಿದ್ದಿದೆಯಲ್ಲ ಅದು. ಹೀಗಾಗಿ ನಾಯಕರು ಯಾವ ರೀತಿ ವಿಭಿನ್ನ ನಾಯಕ ಅಂತ ಅನ್ಸ್ಕೊತಾರೆ ಅಂದರೆ ಹಿಂಗೆ. आपला नेता गेला पाटील पोरगा गेला